ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಹೈ ವೋಲ್ಟೇಜ್ ಡ್ರಾಮಾ ನಡೀತಾ ಇದೆ. ನಮ್ಮ ಸೀನಿಯರ್ ಲೀಡರ್ ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ಗೆ ಸಡನ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದರಿಂದ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಒಂದು ದೊಡ್ಡ ಪೊಲಿಟಿಕಲ್ ಭೂಕಂಪನೆ ಸೃಷ್ಟಿಯಾಗಿದೆ. ಕೇವಲ 2 ದಿನಗಳ ಹಿಂದೆಯಷ್ಟೇ ಡಿ.ಕೆ.ಶಿ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದ್ರೆ ಇವಾಗ್ಲೇ ಸಚಿವರ ಅಸಮಾಧಾನ ಸ್ಫೋಟಗೊಂಡಿದೆ. ರಾಮಲಿಂಗಾರೆಡ್ಡಿ ಅವರು ಕ್ಯಾಮೆರಾ ಮುಂದೆನೆ ತಮ್ಮ ರಾಜೀನಾಮೆ ಪತ್ರಕ್ಕೆ ಸೈನ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಡಲಾಗಿತ್ತು, ಆದ್ರೆ ಅವರಿಗೆ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಬೆಂಗಳೂರು ಡೆವಲಪ್ಮೆಂಟ್ ಖಾತೆಯನ್ನೇ ನನಗೆ ನೀಡಬೇಕು ಅಂತ ಅವರು ಹಠ ಹಿಡಿದಿದ್ದಾರೆ. ಈ ಪವರ್ಫುಲ್ ಸೀಟ್ ಸಿಗದೇ ಇದ್ದಿದ್ದಕ್ಕೆ ಬೇಸರ ಮಾಡಿಕೊಂಡು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಅಂತ ಅವರು ನೇರವಾಗಿ ಹೇಳಿದ್ದಾರೆ. ಇದರಿಂದಾಗಿ ಹೊಸದಾಗಿ ಅಧಿಕಾರಕ್ಕೆ ಬಂದ ಡಿ.ಕೆ.ಶಿ ಟೀಮ್ಗೆ ಆರಂಭದಲ್ಲೇ ಭಾರಿ ತಲೆನೋವು ಶುರುವಾಗಿದೆ. ನಮ್ಮ ಕನಕಪುರ ಬಂಡೆಗೆ ಈ ರೀತಿಯ ಶಾಕ್ ಸಿಗುತ್ತೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ. ಇಡೀ ಪೊಲಿಟಿಕಲ್ ಸರ್ಕಲ್ ನಲ್ಲಿ ಈಗ ಇದೇ ಮ್ಯಾಟರ್ ಹಾಟ್ ಟಾಪಿಕ್ ಆಗಿದೆ. ಅಂದ ಹಾಗೆ ರಾಮಲಿಂಗಾರೆಡ್ಡಿ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಏನು ಒಪ್ಪಂದ ಆಗಿತ್ತು? ಬೆಂಗಳೂರು ಡೆವಲಪ್ಮೆಂಟ್ ಖಾತೆ ಯಾಕೆ ಇಷ್ಟೊಂದು ಪವರ್ಫುಲ್? ಈ ಖಾತೆಯ ಮಿನಿಸ್ಟರ್ ಆದವರಿಗೆ ಅಡ್ವಾಂಟೇಜಸ್ ಏನು? ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ತಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ರಾಮಲಿಂಗಾರೆಡ್ಡಿ ಅವರು ಯಾಕೆ ಇಷ್ಟೊಂದು ಗರಂ ಆಗಿದ್ದಾರೆ ಅಂದ್ರೆ ಅದರ ಹಿಂದೆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಇದೆ. 2023ರಲ್ಲಿ ಕಾಂಗ್ರೆಸ್ ಪವರ್ಗೆ ಬಂದಾಗ್ಲಿಂದಲೂ ರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ಡಿಮ್ಯಾಂಡ್ ಮಾಡ್ತಾನೆ ಇದ್ರು. ಆಗ ಡಿ.ಕೆ. ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಪ್ರಾಮಿಸ್ ಮಾಡಿದ್ರಂತೆ. ಅದೇನಪ್ಪಾ ಅಂದ್ರೆ ಮುಂದೆ ಯಾವಾಗ ಪವರ್ ಟ್ರಾನ್ಸಿಷನ್ ಆಗುತ್ತೋ ಅಂದ್ರೆ ನಾನೇನಾದ್ರೂ ಸಿಎಂ ಸೀಟ್ ಮೇಲೆ ಕೂತ್ಕೊಂಡಾಗ ಖಂಡಿತವಾಗ್ಲೂ ಈ ಬೆಂಗಳೂರು ಡೆವಲಪ್ಮೆಂಟ್ ಖಾತೆಯನ್ನ ನಿಮಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಅವರು ಭರವಸೆಯನ್ನ ಕೊಟ್ಟಿದ್ರು. ಈ ಒಂದು ಮಾತನ್ನ ನಂಬಿ ರಾಮಲಿಂಗಾರೆಡ್ಡಿ ಅವರು ಇಷ್ಟು ದಿನ ಸೈಲೆಂಟ್ ಆಗಿ ಇದ್ರು. ಆದ್ರೆ ಮೊನ್ನೆ ತಾನೇ ಪೋರ್ಟ್ಫೋಲಿಯೋ ಹಂಚಿಕೆ ಮಾಡುವಾಗ ಈ ಖಾತೆ ಬೇರೆಯವರ ಕೈ ಸೇರಿದೆ. ಆ ಪವರ್ಫುಲ್ ಖಾತೆಯನ್ನ ಈಗ ಕೃಷ್ಣ ಬೈರೇಗೌಡ ಅವರಿಗೆ ಕೊಡಲಾಗಿದೆ. ಈ ಬೆಳವಣಿಗೆಯಿಂದಾಗಿ ರೆಡ್ಡಿ ಅವರು ನನಗೆ ಇದರಿಂದ ಅವಮಾನ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟ ಮಾತನ್ನು ತಪ್ಪಿದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಹೇಳಿ? 2 ಬಾರಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ ಹೇಳಿ ಈಗ ಮೋಸ ಮಾಡಿದ್ದಾರೆ ಅಂತ ಅವರು ಕೆಂಡಾಮಂಡಲವಾಗಿದ್ದಾರೆ. ಈ ಸೀಕ್ರೆಟ್ ಒಪ್ಪಂದ ಈಗ ಓಪನ್ ಆಗಿರೋದ್ರಿಂದ ಡಿ.ಕೆ.ಶಿ ಅವರು ಸೇಫ್ ಝೋನ್ ನಿಂದ ಹೊರಬರಲೇಬೇಕಾದ ಪರಿಸ್ಥಿತಿ ಬಂದಿದೆ. ಸ್ನೇಹಿತರೆ, ಈ ಬೆಂಗಳೂರು ಡೆವಲಪ್ಮೆಂಟ್ ಪೋರ್ಟ್ಫೋಲಿಯೋಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಗೊತ್ತಾ? ಯಾಕಂದ್ರೆ ಬೆಂಗಳೂರು ಅಂದ್ರೆ ಕೇವಲ ಒಂದು ಸಿಟಿ ಅಲ್ಲ, ಇದು ಇಂಟರ್ನ್ಯಾಷನಲ್ ಲೆವೆಲ್ ಐಟಿ ಹಬ್ ಮತ್ತೆ ಕರ್ನಾಟಕದ ಆರ್ಥಿಕತೆಯ ಮೇನ್ ಇಂಜಿನ್. ಈ ಒಂದೇ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ನಲ್ಲಿ ಬಿಬಿಎಂಪಿ, ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಬಿ ಮತ್ತೆ ನಮ್ಮ ಮೆಟ್ರೋ ಎಲ್ಲವೂ ಬರುತ್ತೆ. ಇಡೀ ಸಿಟಿಯ ಸಾವಿರಾರು ಕೋಟಿ ರೂಪಾಯಿಗಳ ಬಜೆಟ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ಲಾನ್ಸ್ ಎಲ್ಲವೂ ಈ ಮಿನಿಸ್ಟರ್ ಕೈಯಲ್ಲೇ ಇರುತ್ತೆ. ಗ್ಲೋಬಲ್ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಮಾಡೋದು, ಹೊಸ ಫ್ಲೈಓವರ್ಸ್ ಕೊಟ್ಟೋದು, ಟೌನ್ಶಿಪ್ ಕ್ರಿಯೇಟ್ ಮಾಡೋದು ಎಲ್ಲದಕ್ಕೂ ಈ ಖಾತೆಯ ಅನುಮತಿ ಬೇಕೇ ಬೇಕು. ಅಷ್ಟೇ ಅಲ್ಲ, ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮತ್ತೆ ಕಮರ್ಷಿಯಲ್ ಗ್ರೋತ್ ಯಾವ ರೇಂಜ್ಗೆ ಇದೆ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಈ ಖಾತೆಯನ್ನ ಹೊಂದಿರುವ ಸಚಿವರು ಇಡೀ ಕ್ಯಾಬಿನೆಟ್ ನಲ್ಲಿ ಪ್ರಭಾವಶಾಲಿ ಲೀಡರ್ ಆಗಿ ಅನ್ಸ್ಕೊಳ್ತಾರೆ. ಸಿಎಂ ಆದವರೇ ಹೆಚ್ಚಾಗಿ ಈ ಖಾತೆಯನ್ನ ತಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಇಂಥ ಹೈ ಪ್ರೊಫೈಲ್ ಮತ್ತೆ ಅನ್ಲಿಮಿಟೆಡ್ ಪವರ್ ಇರೋ ಸೀಟ್ ಮೇಲೆ ರೆಡ್ಡಿ ಅವರ ಕಣ್ಣು ಬಿದ್ದಿದೆ. ಸ್ನೇಹಿತರೆ, ಈ ಖಾತೆಯ ಅಡ್ವಾಂಟೇಜಸ್ ಏನು ಅಂದ್ರೆ ಬೆಂಗಳೂರಿನ ಹಣೆಬರವನ್ನ ನಿರ್ಧಾರ ಮಾಡೋ ಸುಪ್ರೀಂ ಪವರ್ ಈ ಮಿನಿಸ್ಟರ್ಗೆ ಸಿಗುತ್ತೆ. ಸಿಟಿಯ ಲೇಔಟ್ ಪ್ಲಾನಿಂಗ್, ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಮತ್ತೆ ಟ್ರಾಫಿಕ್ ಕಂಟ್ರೋಲ್ ನಂತ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಇವರೇ ತಗೋಬೇಕು. ಕೋಟ್ಯಾಂತರ ರೂಪಾಯಿಗಳ ಸರ್ಕಾರಿ ಫಂಡ್ಸ್ ಎಲ್ಲ ಇವರ ಕಂಟ್ರೋಲ್ ನಲ್ಲೇ ಇರೋದ್ರಿಂದ ಇಡೀ ಆಡಳಿತ ಯಂತ್ರ ಇವರ ಸುತ್ತಲೇ ಸುತ್ತುತ್ತೆ. ಇದರ ಜೊತೆಗೆ ಬಿಲ್ಡರ್ಸ್, ಕಾರ್ಪೊರೇಟ್ ಬಾಸ್ಗಳು ಮತ್ತೆ ಗ್ಲೋಬಲ್ ಲೀಡರ್ಸ್ ಜೊತೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುವ ನೆಟ್ವರ್ಕಿಂಗ್ ಚಾನ್ಸ್ ಸಿಗುತ್ತೆ. ರಾಜಕೀಯವಾಗಿ ನೋಡಿದ್ರೆ ಬೆಂಗಳೂರಿನ 28 ಅಸೆಂಬ್ಲಿ ಸೀಟ್ಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಈ ಪೋಸ್ಟ್ ಬೆಸ್ಟ್ ವೆಪನ್ ಆಗುತ್ತೆ. ಈ ಖಾತೆಯಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೋ ಅವರು ಇಡೀ ಸ್ಟೇಟ್ ಪಾಲಿಟಿಕ್ಸ್ ಕಂಟ್ರೋಲ್ ಮಾಡಬಹುದು ಅನ್ನೋದು
ಅಷ್ಟೇ ಸತ್ಯ. ಇಂತಹ ಗೋಲ್ಡನ್ ಅಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ರೆಡ್ಡಿ ಅವರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕಾಗಿಯೇ ಅವರು ಬೇರೆ ಯಾವ ದೊಡ್ಡ ಖಾತೆ ಕೊಟ್ರು ಬೇಡ ಅಂತ ನನಗೆ ಬೆಂಗಳೂರೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಸ್ನೇಹಿತರೆ, ರಾಮಲಿಂಗಾರೆಡ್ಡಿ ಅವರ ಪ್ರೊಫೈಲ್ ನೋಡಿದ್ರೆ ಶಾಕ್ ಆಗ್ತೀರಾ. ಅವರು ಯಾರೋ ನೆನೆ ಮೊನ್ನೆ ಬಂದ ಹೊಸಬರಲ್ಲ. ಅವರು ಬರೋಬ್ಬರಿ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಮಹಾನ್ ಅನುಭವಿ. ಕಳೆದ 53 ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ದು ನಿಷ್ಠಾವಂತ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ. ವೀರಪ್ಪ ಮೊಯ್ಲಿ ಮತ್ತೆ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲೂ ಸಚಿವರಾಗಿ ಟಾಪ್ ಕ್ಲಾಸ್ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇವರಿಗಿದೆ. ಸಿದ್ದರಾಮಯ್ಯ ಅವರ ಹಿಂದಿನ ಗವರ್ಮೆಂಟ್ ನಲ್ಲೂ ಹೋಮ್ ಮಿನಿಸ್ಟರ್ ಮತ್ತೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. ಬೆಂಗಳೂರು ಸಿಟಿಯ ಮೂಲೆ ಮೂಲೆ ಮತ್ತೆ ಇಲ್ಲಿನ ಪ್ರತಿಯೊಂದು ವಾರ್ಡ್ ರಾಜಕೀಯ ಕೂಡ ಅವರಿಗೆ ಫಿಂಗರ್ ಟಿಪ್ಸ್ ನಲ್ಲಿದೆ. ಇಷ್ಟೊಂದು ಅನುಭವ ಇಟ್ಕೊಂಡಿರೋ ನನ್ನನ್ನ ಜೂನಿಯರ್ಸ್ ತರ ಟ್ರೀಟ್ ಮಾಡ್ತಿರೋದು ಅವರಿಗೆ ಬೇಸರವನ್ನ ತರಿಸಿದೆ. ನಾನು ಯಾವತ್ತೂ ಯಾರ ಬಳಿಯೂ ಮಿನಿಸ್ಟರ್ ಪೋಸ್ಟ್ಗೆ ಕೈ ಚಾಚಿಲ್ಲ. ಆದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳದಿದ್ದಾಗ ನನ್ನ ಗೌರವಕ್ಕಾಗಿ ರಿಸೈನ್ ಮಾಡ್ತಾ ಇದ್ದೀನಿ ಅಂತ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿದ್ದಾರೆ. ಅವರ ಈ ಎಕ್ಸ್ಪೀರಿಯನ್ಸ್ ಮತ್ತೆ ಸಿಟಿಯ ಮೇಲಿರುವ ಹಿಡಿತವನ್ನ ಯಾರು ಕೂಡ ಇಗ್ನೋರ್ ಮಾಡೋಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಈ ರಾಜಕೀಯದಲ್ಲಿ ಸಾಲ್ವ್ ಆಗದ ಮ್ಯಾಟರ್ ಯಾವುದೂ ಇಲ್ವೇ ಇಲ್ಲ. ಇದನ್ನ ಡಿಕೆಶಿ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ಕ್ಯಾಶುಯಲ್ ಆಗಿ ಸಾಲ್ವ್ ಮಾಡಬಹುದು. ಡಿಕೆಶಿ ಮತ್ತೆ ರಾಮಲಿಂಗಾರೆಡ್ಡಿ ಇಬ್ಬರು 1989ರಿಂದ ಒಟ್ಟಿಗೆ MLA ಆದ ಹಳೆ ಫ್ರೆಂಡ್ಸ್. ಸೊ ಇವರ ನಡುವೆ ಉತ್ತಮ ಬಾಂಧವ್ಯ ಇದೆ. ಹೈಕಮಾಂಡ್ ನ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಟ್ಟು ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಜೊತೆಗೆ ಒಂದು ಹೆಚ್ಚುವರಿ ಸ್ಥಾನ ನೀಡಬಹುದು. ಅಥವಾ ಕೃಷ್ಣ ಬೈರೇಗೌಡ ಅವರಿಗೆ ಬೇರೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಕೊಟ್ಟು ರೆಡ್ಡಿ ಅವರಿಗೆ ಬೆಂಗಳೂರನ್ನ ಹ್ಯಾಂಡ್ ಓವರ್ ಮಾಡಬಹುದು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.